ಹಲೋ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋ ಬಂದು ವಾಟ್ ಐ ಈಟ್ ಇನ್ ಅ ಡೇ. ಈ ಒಂದು ವ್ಲಾಗ್ ಅಂದಿದ ತಕ್ಷಣ ಎಲ್ಲರೂ ಹೇಗ್ ಅನ್ಕೋತಾರೆ ಅಂತಂದ್ರೆ ಈ ವ್ಲಾಗ್ ಅಲ್ಲಿ ನಾವ್ ಏನೇನ್ ಮಾಡಿದೀವಿ ದಿನಾಗ್ಲೂ ಅದನ್ನೇ ತಿಂತೀವೇನೋ ಅಂತ ಅನ್ಕೋತಾರೆ. ಬಟ್ ಆತರ ಅಲ್ಲ. ನಾವು ನಮ್ಮ ಜೀವನದ ಯಾವ್ದೋ ಒಂದು ದಿನದಲ್ಲಿ ನಾವ್ ಏನ್ ತಿಂತೀವಿ ಅನ್ನೋದನ್ನ ವಿಡಿಯೋ ಮಾಡಿ ಹಾಕ್ತಿವಿ. ಸೊ ಅದೇ ತರ ನಾನು ಇವತ್ತು ವಾಟ್ ಐ ಈಟ್ ಟುಡೇ ಅನ್ನೋದು ಈ ವಿಡಿಯೋ. ಸೊ ಫಸ್ಟ್ಲಿ ನಾನು ವೆರಿ ಲೈಟ್, ಟೇಸ್ಟಿ ಅಂಡ್ ಹೆಲ್ತಿ ಬ್ರೇಕ್ಫಾಸ್ಟ್ ನ ಮಾಡ್ಕೋತಾ ಇದ್ದೀನಿ. ಬ್ರೇಕ್ಫಾಸ್ಟ್ ಏನಪ್ಪಾ ಅಂತ ಅಂದ್ರೆ ಫಸ್ಟ್ ಸ್ವಲ್ಪ ಟೊಮ್ಯಾಟೊನ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ. ಅಂಡ್ ಬ್ರೊಕೋಲಿ ಗೊತ್ತಿರುತ್ತೆ ನಿಮ್ಗೆಲ್ಲಾರ್ಗು. ಸೊ ಅದನ್ನ ಹಾಕೊಂಡು ಅದು ಸ್ವಲ್ಪ ಬಾಯ್ಲ್ ಆದ್ಮೇಲೆ ಅದಕ್ಕೆ ಪನ್ನೀರ್ನ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಡು ಆಮೇಲೆ ನಿಮಗೆ ಯಾವ್ಯಾವ ಮಸಾಲ ಅಂತ ಅಂದ್ರೆ ಚಿಲ್ಲಿ ಪೌಡರ್, ಗರಂ ಮಸಾಲ, ಧನಿಯಾ ಪೌಡರ್ ಎಲ್ಲಾನು ಹಾಕೋಬಹುದು. ಆರೆಲ್ಸ್ ಉಪ್ಪು ಮತ್ತೆ ಚಿಲ್ಲಿ ಪೌಡರ್ ಮಾತ್ರ ಹಾಕೋಬಹುದು. ನಾನಿಲ್ಲಿ ಎಲ್ಲಾನು ಸ್ವಲ್ಪ ಸ್ವಲ್ಪ ಹಾಕೊಂಡಿದ್ದೀನಿ. ಚಿಲ್ಲಿ ಪೌಡರ್, ಗರಂ ಮಸಾಲ, ಧನಿಯಾ ಪುಡಿ, ಉಪ್ಪು ಹಾಗೆ ಅರ್ಶನ ಇಷ್ಟನ್ನು ಸ್ವಲ್ಪ ಸ್ವಲ್ಪ ಹಾಕೊಂಡಿದ್ದೀನಿ. ಇಷ್ಟು ಹಾಕೊಂಡು ಒಂದ್ 5 ಮಿನಿಟ್ಸ್ ಬಾಯ್ಲ್ ಮಾಡಿದ್ರೆ ನಿಮ್ಮ ಹೆಲ್ತಿ ಬ್ರೇಕ್ಫಾಸ್ಟ್ ರೆಡಿ ಆಗತ್ತೆ. ಸೊ ಇದು ನನ್ನ ಬ್ರೇಕ್ಫಾಸ್ಟ್ ಆಗಿತ್ತು. ಬ್ರೇಕ್ಫಾಸ್ಟ್ ಆದ್ಮೇಲೆ ನಾನು ಇಲ್ಲಿ ಒಂದು ಸ್ಮೂತಿನ ರೆಡಿ ಮಾಡ್ಕೋತಾ ಇದ್ದೀನಿ. ಇದು ಬಂದು ವೆಯ್ಟ್ ಗೇನ್ ಆಗೋದಿಕ್ಕೆ. ಇಟ್ಸ್ ವೆರಿ ಸಿಂಪಲ್, ಟೇಸ್ಟಿ, ಹೆಲ್ತಿ, ವೆರಿ ರಿಚ್ ಪ್ರೋಟೀನ್ ಸೋರ್ಸ್ ಇರೋಂತಹ ಒಂದು ಸ್ಮೂತಿ ಇದು. ಫಸ್ಟ್ ಒಂದು ಬಾಳೆಹಣ್ಣು, ಅದಾದ್ಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ್. ನಿಮ್ಮ ಹತ್ರ ಯಾವ್ದಾವ್ದು ಇದೆಯೋ ಎಲ್ಲಾನು ಯೂಸ್ ಮಾಡ್ಬೋದು. ನಾನಿಲ್ಲಿ ನನ್ನ ಹತ್ರ ಯಾವ್ದಾವ್ದಿತ್ತೋ ಅದನ್ನ ಹಾಕೊಂಡಿದ್ದೀನಿ. ಇದ್ರ ಜೊತೆ ಸ್ವಲ್ಪ ಕಳ್ಳೆ ಪಪ್ಪುನ ಹಾಕೋಬೇಕು. ಇದು ವೆಯ್ಟ್ ಗೇನ್ಗೆ ತುಂಬಾ ಸಹಾಯಕ. ಅಂಡ್ ಆಲ್ಸೋ ಕ್ಯಾಶ್ಯೂ, ಗೋಡಂಬಿ ಏನಿದೆ ಇದು ಕೂಡ ತುಂಬಾ ಸಹಾಯಕ. ಇದಾದ್ಮೇಲೆ ಸ್ವಲ್ಪ ಓಟ್ಸ್, ಪ್ರೋಟೀನ್ ಪೌಡರ್ ಅಂಡ್ ಆಲ್ಮಂಡ್ ಮಿಲ್ಕ್ ಇಷ್ಟನ್ನ ಹಾಕೊಂಡು ಗ್ರೈಂಡ್ ಮಾಡ್ಕೊಂಡ್ರೆ ವೆರಿ ಹೆಲ್ತಿ ಅಂಡ್ ನಾನು ಹೇಳ್ದಾಗೆ ಪ್ರೋಟೀನ್ ರಿಚ್ ಸ್ಮೂತಿ ನಿಮ್ ಕೈಯಲ್ಲಿರುತ್ತೆ. ಯು ಕ್ಯಾನ್ ಎಂಜಾಯ್ ಇಟ್. ನಾನು ತುಂಬಾ ವಿಡಿಯೋಸ್ ನೋಡಿದೀನಿ ಈ ವೆಯ್ಟ್ ಗೇನ್ ಶೇಕ್ಸ್ ಆರ್ ವೆಯ್ಟ್ ಗೇನ್ ಸ್ಮೂತೀಸ್ ಬಗ್ಗೆ. ಇದು ಕೂಡ ನೀವು ಟ್ರೈ ಮಾಡ್ಬೋದು. ಇಟ್ ಈಸ್ ವೆರಿ ಟೇಸ್ಟಿ, ಹೆಲ್ತಿ ಅಂಡ್ ನಿಜವಾಗ್ಲೂ ನಿಮ್ಮ ವೆಯ್ಟ್ ಗೇನ್ ಯಾರ್ಯಾರು ಆಗ್ಬೇಕು ಅಂತ ಇದ್ದೀರಾ ಅವರಿಗೆ ಇದು ತುಂಬಾ ಸಹಾಯ ಮಾಡುತ್ತೆ. ಓಕೆ, ನಾನಿಲ್ಲಿ ಯಾಕೆ ವಾಟರ್ ಬಾಟಲ್ ತೋರಿಸ್ತಾ ಇದ್ದೀನಿ ಅಂತಂದ್ರೆ ಇಟ್ಸ್ ಅ ನ್ಯೂ ವಾಟರ್ ಬಾಟಲ್ ವಿಚ್ ಐ ಬ್ರಾಟ್ ಇನ್ ರೀಸೆಂಟ್ ಡೇಸ್ ಅಂಡ್ ಫೇವ್ರೆಟ್ ಆಗೋಗಿದೆ ನಂಗೆ. ಇನ್ನೊಂದು ಮಾತು, ನೀರು ನಮ್ಮ ಬಾಡಿಗೆ ಎಷ್ಟು ಇಂಪಾರ್ಟೆಂಟ್ ಅಂತ ಅಂದ್ರೆ ನಮ್ಮ ಬಾಡಿಗೆ ಹಾರ್ಟ್ ಎಷ್ಟು ಇಂಪಾರ್ಟೆಂಟೋ ಅಷ್ಟೇ ನೀರು ಕೂಡ ಇಂಪಾರ್ಟೆಂಟ್ ಫಾರ್ ಅ ಗುಡ್ ಹೆಲ್ತ್. ಸೊ ಇದು 2 ಲೀಟರ್ಸ್ ಬಾಟಲ್. ನಿಜ ಹೇಳ್ತಾ ಇದ್ದೀನಿ, ಇದು ತಂದಾಗ್ಲಿಂದ ನಾನು 2 ಲೀಟರ್ಸ್ ಪಕ್ಕ ಕುಡಿತೀನಿ ಒಂದು ದಿನಕ್ಕೆ. ಅದಕ್ಕಿಂತ ಹೆಚ್ಚಾಗೆ ಕುಡಿತೀನಿ. ಈ ಬಾಟಲ್ ತರೋದಕ್ಕಿಂತ ಮುಂಚೆ ನಾನು 2 ಗ್ಲಾಸ್ ನೀರ್ ಕುಡಿದ್ರೆ ಅದು ಜಾಸ್ತಿ. ಸೊ ಥ್ಯಾಂಕ್ಸ್ ಫಾರ್ ದಿಸ್ ಬಾಟಲ್. ಅಷ್ಟೇ, ಇದನ್ನ ಹೇಳೋದಿಕ್ಕೆ ವಾಟರ್ ಬಾಟಲ್ ತೋರಿಸಿದ್ದು. ನೆಕ್ಸ್ಟ್ ನಾನು ಮಧ್ಯಾಹ್ನ ಹಾಗೆ ರಾತ್ರಿ 2 ಟೈಮ್ಗೆ ಒಟ್ಟಿಗೆ ಅಡುಗೆ ಮಾಡ್ಕೊಂಡ್ಬಿಟ್ಟೆ. ಏನ್ ಮಾಡ್ದೆ ಅಂತ ಅಂದ್ರೆ ನುಗ್ಗೆಕಾಯಿ ಸಾರು ಮಾಡ್ದೆ. ಆಕ್ಚುಲಿ ಎಲ್ಲರೂ ಹೇಳ್ತಾರೆ ಅಡ್ಗೆ ಮಾಡೋದು ತುಂಬಾ ಈಸಿ ಅಂತ. ಬಟ್ ನನಗೆ ಟೊಮೆಟೊ ಗೊಜ್ಜು ನಾನು ಫಸ್ಟ್ ಕಲ್ತಿದ್ದು ಅಡ್ಗೆ ಅಂತ ಅಂದ್ರೆ ಟೊಮೆಟೊ ಗೊಜ್ಜು. ಅದು ಬಿಟ್ಟು ನಂಗೆ ಬೇರೆ ಎಲ್ಲಾನು ಕಷ್ಟನೇ. ಅಂಡ್ ಕೆಲವೊಂದ್ಸಲಿ ನಂಗೆ ಅಡ್ಗೆ ಮಾಡೋದಕ್ಕೆ ತುಂಬಾ ಇಷ್ಟ ಆಗುತ್ತೆ. ಆಗ ತುಂಬಾ ಇಂಟ್ರೆಸ್ಟ್ ಇಂದ ಮಾಡ್ತೀನಿ. ಸೊ ಇವತ್ತು ನಾನು ನುಗ್ಗೆಕಾಯಿ ಸಾರು ಮಾಡ್ತಿದ್ದೀನಿ. ನಾನ್ ಹೇಗೆ ಮಾಡ್ತೀನಿ ಅಂತ ಅಂದ್ರೆ ಕೆಲವೊಬ್ರು ಎಲ್ಲಾನು ಕುಕ್ಕರ್ಗೆ ಹಾಕ್ಬಿಟ್ಟು ಬೇಯಿಸ್ಬಿಡ್ತಾರೆ. ಒಬ್ಬೊಬ್ರು ಒಂದೊಂದ್ ತರ ಮಾಡ್ತಾರೆ. ನಾನ್ ಹೇಗ್ ಮಾಡ್ತೀನಿ ಅಂತಂದ್ರೆ ಫಸ್ಟ್ ಬೇಳೆನ ಬೇಯಿಸ್ಕೊಬಿಡ್ತೀನಿ. ಆಮೇಲೆ ನುಗ್ಗೆಕಾಯಿನ ಸ್ವಲ್ಪ 1 2 to 3 ಮಿನಿಟ್ಸ್ ಬೇಯಿಸ್ಕೊತೀನಿ ಬೇರೆ ಒಂದು ಪಾತ್ರೆಯಲ್ಲಿ. ಇದಾದ್ಮೇಲೆ ಇನ್ನೊಂದು ಪಾತ್ರೆಯಲ್ಲಿ ಒಗ್ಗರಣೆ ಹಾಕೊಂಡು ಅದಕ್ಕೆ ದಾಲ್ ಹಾಕಿ ಸ್ವಲ್ಪ ಸಾಂಬಾರ್ ಪೌಡರ್, ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಂಡು ಅದಾದ್ಮೇಲೆ ಬೇಯಿಸ್ಕೊಂಡಿರೋ ಅಂತ ನುಗ್ಗೆಕಾಯಿ ಏನಿದೆ ಅದನ್ನ ಆಡ್ ಮಾಡ್ಬಿಟ್ಟು ಸ್ವಲ್ಪ ಬೇಯಿಸ್ಕೊತೀನಿ. ಸೊ ನಾನ್ ಈ ತರ ಮಾಡ್ತೀನಿ. ನನಗೆ ಈ ತರನೇ ಚೆನ್ನಾಗಾಗತ್ತೆ, ಇಷ್ಟ ಆಗತ್ತೆ ತಿನ್ನೋದಕ್ಕೆ. ಅಂಡ್ ಇವತ್ತು ಕೂಡ ತುಂಬಾ ಚೆನ್ನಾಗಿತ್ತು. ಊಟ ಮಾಡಿ ಸ್ವಲ್ಪ ಟೈಮ್ ಆದ್ಮೇಲೆ ಸ್ವಲ್ಪ ಟೈಮ್ ಅಂತ ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ನಾನು 1 o'clock ಊಟ ಮಾಡಿದ್ರೆ ಒಂದ್ 3:30 ಆ ತರ ದಾಳಿಂಬೆ ತಿಂದೆ. ದಾಳಿಂಬೆ ಯಾಕೆ ತಿನ್ಬೇಕು ಅಂತ ಯಾರಾದ್ರೂ ಕೇಳಿದ್ರೆ ಅದ್ರಲ್ಲಿ ವಿಟಮಿನ್ಸ್ ಇದೆ, ಮಿನರಲ್ಸ್ ಇದೆ ಅಂಡ್ ಫೈಬರ್ ಕಂಟೆಂಟ್ ಇದೆ. ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ ಫೈಬರ್ ಕಂಟೆಂಟ್ ಯಾವ ಫ್ರೂಟ್ ಅಲ್ಲಿ ಇದೆ, ಯಾವ ವೆಜಿಟೇಬಲ್ ಅಲ್ಲಿ ಇದೆ ಅಂತ. ಸೊ ಪೊಮೊಗ್ರಾನೇಟ್ ಇಸ್ ಆಲ್ಸೋ ಒನ್ ವಿಚ್ ಕಂಟೈನ್ಸ್ ಫೈಬರ್.
ಪೊಮೊಗ್ರಾನೇಟ್ ತಿನ್ನೋದ್ರಿಂದ ನಿಮ್ಮ ಸ್ಕಿನ್ ಹೆಲ್ತ್, ನಿಮ್ಮ ಡೈಜೆಷನ್ ಪ್ರಾಸೆಸ್, ನಿಮ್ಮ ಬ್ರೈನ್ ಹೆಲ್ತ್ ಎಲ್ಲಾನು ಇಂಪ್ರೂವ್ ಆಗುತ್ತೆ. ಸೊ ಈ ಒಂದು ಕಾರಣಗಳಿಂದ ನೀವು ದಾಳಿಂಬೆ ಹಣ್ಣನ್ನು ತಿನ್ನಬೇಕು, ಓಕೆನಾ. ಅಂಡ್ ಡ್ರೈ ಫ್ರೂಟ್ಸ್ ಅಂತ ಬಂದ್ರೆ ನಾನು ಒಂದೇ ಒಂದು ಮಾತು ಹೇಳ್ತೀನಿ, ಬೆಲೆ ಯಾವ್ದಕ್ಕೆ ಜಾಸ್ತಿ ಇದೆಯೋ ಅದ್ರಲ್ಲಿ ಏನೋ ಒಂದು ಪೋಷಕಾಂಶ ಇದೆ ಅಂತ ಅರ್ಥ. ಸೊ ಅಷ್ಟೇ, ಡ್ರೈ ಫ್ರೂಟ್ಸ್ ಅದಕ್ಕೆ ನೀವು ತಿನ್ಬೇಕು. ಅದ್ರಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡೋದಕ್ಕಾಗಲ್ಲ, ಅಷ್ಟೊಂದು ಪೋಷಕಾಂಶಗಳು ಇದೆ. ಇಷ್ಟೆಲ್ಲ ಆದ್ಮೇಲೆ ನನ್ಗೆ ಯಾಕೋ ಸ್ಪೈಸಿಯಾಗಿ ಏನಾದ್ರು ತಿನ್ಬೇಕು ಅಂತ ಅನ್ಸ್ತಿತ್ತು, ಅದೇ ದುಡ್ಡು ಖರ್ಚಾಗ್ಬಾರ್ದು. ಸೊ ಸೆಕೆಂಡ್ ಥಾಟ್ ಮಾಡಿದ್ರ ಗಾಡಿ ಎತ್ಕೊಂಡು ಹೊರಟಿದ್ದು ಗೋಲ್ಗಪ್ಪ ತಿನ್ನೋದಿಕ್ಕೆ. ಗೋಲ್ಗಪ್ಪ ತಿನ್ಕೊಂಡು ಹಾಗೆ ಸ್ವಲ್ಪ ಮೆಡಿಸಿನ್ಸ್ ತಗೊಳ್ಳೋದಿತ್ತು, ತಗೊಂಡು ಮನೆಗೆ ಬಂದ್ವಿ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ಫುಲ್ ವಿಡಿಯೋ. ಯಾರ್ಯಾರೆಲ್ಲ ಫುಲ್ ವಿಡಿಯೋ ನೋಡಿದ್ರೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಸಪೋರ್ಟ್ ಮಾಡ್ತಾ ಇರಿ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಶೇರ್ ಮಾಡಿ, ಓಕೆನಾ. ಬಾಯ್.